ಅದು ಹೋಗಿದ್ದೆ ಫಾರ್ಮಸಿ ಸೆಕ್ಷನ್. ಫಾರ್ಮಸಿ ಮಳಿಗೆ ನೋಡಿದ ತಕ್ಷಣ ಏನಾಯ್ತು ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ಎಂಟರ್ ಆದಂಗ ಆಯ್ತು. ಈ ಜಿಲ್ಲೆನಲ್ಲಿ, ಇಡೀ ಜಿಲ್ಲೆ ಅಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ಆತರ ಮಳಿಗೆ ಯಾರು ಆತರ ಮೇಂಟೈನ್ ಮಾಡಿಲ್ಲ. ಆಮೇಲೆ ಒಳಗೆ ಹೋಗಿದ ತಕ್ಷಣ ಎಷ್ಟು ನೀಟ್ ಆಗಿ ಅಂತಂದ್ರೆ, ಯಾರೇ ಒಬ್ಬ ವ್ಯಕ್ತಿನ ನಾವು ಒಳಗಡೆ ಕಳಿಸಿದ್ರೆ ಇಂಥದ್ದೇ ಒಂದು ತಗೊಂಡ್ ಬಂದ್ರೆ ಪ್ಯಾರಾಸೆಟಮಾಲ್ ಓದಕ್ ಬರೋದಿದ್ರೆ ಸಹಿತ ತಗೊಂಡು ಬರೋಷ್ಟು ಅವ್ರು ಆ ರೀತಿ ಬರ್ದಿಟ್ಟಿದ್ರು. ಅದಕ್ಕೆ ಅದನ್ನ ನಾನು ಫಸ್ಟ್ ಅನಲೈಸ್ ಮಾಡಿದೆ, ಇವ್ರು ಎಷ್ಟು ಶ್ರಮ ಪಟ್ಟಿರ್ಬೇಕು, ಇವರು ಎಷ್ಟು ಇದು ಇರ್ಬೇಕು. ಸೊ ಅವರು ಅಲ್ಲಿಂದ ನಮ್ಗೆ ಇಂಥವ್ರು, ನಾನು ಇಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ಇಂಥವ್ರ ನನಗೆ ಸಹಾಯ ಸಲಹೆ ಇದೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಫಸ್ಟ್ ನನ್ನ ಫಾರ್ಮಸಿಯಿಂದ ನೋಡ್ಕೊಂಡು ನನ್ನ AMO ಚೇಂಬರ್ ಬಂದೆ. AMO ಚೇಂಬರ್ ಬಂದ್ಮೇಲೆ ವೇದಮೂರ್ತಿ ಅವ್ರು ಬಂದ್ರು. ವೇದಮೂರ್ತಿ ನನಗೆ ಪರಿಚಯ ಆಯ್ತು. ಸರ್, ನಾನೇ ಫಾರ್ಮಸಿಸ್ಟ್, ಇದೆಲ್ಲ ನಾನೇ ಮೇಂಟೈನ್ ಮಾಡಿದ್ದು, ನಾನು ಇದೆಲ್ಲ ಮಾಡಿದ್ದು ಎಲ್ಲ ನಾನು. ಸೊ ನನಗೆ ಆಗಸ್ಟ್ ಇಂದ ಅವ್ರ ಪರಿಚಯ. ಅಲ್ಲಿಂದ 3 ವರ್ಷ 5 ತಿಂಗಳು ನನಗೆ ಹೆಂಗ್ ಕಳೀತು ಅಂದ್ರೆ, 4 ದಿನ ಇದ್ದಂಗೆ ಚನ್ನಪಟ್ಟಣದಲ್ಲಿ ಅನಿಸ್ತು. ಅವ್ರ ಜೊತೆ ಎಲ್ಲ ಇದ್ದಾಗ ಅವ್ರ ಒಡನಾಟ, ಅವ್ರ ಜೊತೆ ನಾವು ಅವ್ರ ಸಲಹೆ. ಯಾಕೆಂದ್ರೆ ಸುಮಾರು ನಾನು ಇಲ್ಲಿ AMO ಆಗಿ ಬಂದಾಗ ಸುಮಾರು ಕಷ್ಟಗಳು, ಸುಮಾರು ಸಮಸ್ಯೆಗಳಿತ್ತು ಈ ಆಸ್ಪತ್ರೆಗೆ. ಅವರು ಸಲಹೆ, ಅವ್ರಿದು ನನಗೆ, ಯಾಕೆಂದ್ರೆ ಫಸ್ಟ್ ನಾನು ಫಾರ್ಮಸಿ ನೋಡಿದ ತಕ್ಷಣನೇ ನನಗೆ ಅನಿಸ್ತು, ಈಸ್ ಅ ಡೆಡಿಕೇಟೆಡ್ ಮ್ಯಾನ್, ಡೆಡಿಕೇಟೆಡ್, ಡಿಸರ್ವ್ಡ್, ನಾನು ಅಷ್ಟು ಕಷ್ಟಪಟ್ಟು ಅಷ್ಟು ಶ್ರಮ ಪಡೋ ವ್ಯಕ್ತಿ ಅಂತ ನನಗೆ ಅವಾಗಲೇ ಅನಿಸ್ತು. ಸೊ ಅದರಿಂದ ಅವ್ರಿಗೆ ನನ್ನ ಆಯ್ತು ಅಂತ ಹೇಳ್ಬಿಟ್ಟು ಅವರು ನನಗೆ ಮಧ್ಯದಲ್ಲಿ ಕಾನ್ಫಿಡೆನ್ಸ್ ಬೆಳೀತಾ ಬಂದ್ರು. ಸೊ ಕಾನ್ಫಿಡೆನ್ಸ್ ಬೆಳೀತಾ ಬಂದಾಗೆಲ್ಲ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ರಾತ್ರಿ 12 ಗಂಟೆಗೆ ಅವರಿಗೆ ಫೋನ್ ಮಾಡಿದ್ರೆ ಹಾಸ್ಪಿಟಲ್ ಏನೇ ಸಮಸ್ಯೆ ಇದ್ರು ಅವರು ಹೋಗ್ಬಿಟ್ಟು ಅದನ್ನ ಬಗೆಹರಿಸಿ ಮತ್ತೆ ನನಗೆ ರಿಟರ್ನ್ ಮೆಸೇಜ್ ಹೇಳೋದು, ಸರ್ ಎಲ್ಲ ಸರಿ ಹೋಗಿದೆ, ಏನು ತೊಂದರೆ ಇಲ್ಲ, ಆಸ್ಪತ್ರೆಯಲ್ಲಿ ಇದೆಲ್ಲ ಏನಿದ್ದಿಲ್ಲ ಅಂತ ಹೇಳಿ. ಆಮೇಲೆ ಅವರೇ ಕೂತ್ಕೊಂಡು ನಾವು ಅವರೆಲ್ಲ ಇದು ಮಾಡಿದಾಗ ಚರ್ಚೆ ಮಾಡಿದಾಗ ಅವರೊಂದು, ಸರ್ ಬಂದು ಈ ಹಾಸ್ಪಿಟ್ಲಿಗೆ 1 ಕೋಟಿಯಷ್ಟು ಸ್ಯಾಂಕ್ಷನ್ ಆಗಿದೆ ದುಡ್ಡು, ಅದನ್ನ ನಾವು ರಿಪೇರಿಗೆ ತರಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ಎಲ್ಲ ಕೂತ್ಕೊಂಡು ಅದನ್ನ ನಾವು ಫೈಲ್ ಮೂವ್ ಮಾಡಿ ಆ ಆಸ್ಪತ್ರೆ, ಇವಾಗ ನೀವು ನೋಡ್ತಾ ಇದ್ರೆ ಅವಾಗ ಹಳೆ ಆಸ್ಪತ್ರೆ ನೋಡಿದ್ರೆ ಮೂವ್ ಮುಚ್ಕೊಂಡು ಬರ್ಬೇಕಾಗಿತ್ತು ಒಳಗಡೆ, ಆ ರೀತಿ ಇತ್ತು. ಯಾಕೆಂದ್ರೆ ಎಲ್ಲಾ ಅಲ್ಲಿ ಇಲ್ಲಿ ಇದು ಆಗಿತ್ತು ಎಲ್ಲ ಅದನ್ನ. ಸೊ ರಿಪೇರಿದು 1 ಕೋಟಿ ಸ್ಯಾಂಕ್ಷನ್ ಆಗಿ ಬಂತು. ಸೊ ಅವಾಗಿಂದ ರಿಪೇರಿ ಆಗಿ ಎಲ್ಲ ಬಂದಾಗ ಎಷ್ಟೋ ಜನ ಹೇಳಿದ್ರು, ಸರ್ ಇದು ನೀವು ಹೈಟೆಕ್ ಆಸ್ಪತ್ರೆ ತರ ಆಗಿದೆ ಈಗ, ಎಲ್ಲಾ ರೀತಿಯಲ್ಲೂ ಇದು ಸಮಸ್ಯೆ ಇಲ್ಲ ಅಂತ. ಸೊ ಅದರಿಂದ ಅವ್ರದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಜೊತೆ ಅವ್ರು ನಮ್ಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರು. ಸೊ ನಾನು ಇಲ್ಲಿ 3 ವರ್ಷ ಮಾಡಿ ನನ್ನ ಡೆಪ್ಟಿ ಡೈರೆಕ್ಟರ್ ಆಗಿ, ಅಲ್ಲಿಂದ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆದೆ. ನನ್ನ ರೀಸೆಂಟ್ ಆಗಿ 31st May ನಲ್ಲಿ ರಿಟೈರ್ ಆದೆ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ನಾನು ನಿಮ್ ಬಗ್ಗೆ ಒಂದು ಪುಸ್ತಕ ಬರಿಬೇಕಂತ, ಇನ್ನೂ ಬರೆಯಕ್ ಆಗಿಲ್ಲ, ಬರಿಬೇಕ ನಿಮ್ ಬಗ್ಗೆ. ಅವರು ಇದನ್ನ ಯಾವ ರೀತಿ, ನಾವಂತೂ ಮೋಸ್ಟ್ ಬರಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಆದ್ರೂ ಅಷ್ಟು ನೀವು. ಇನ್ನೊಂದು ನಾನು ನೋಡಿದ್ದೀನಿ ಅಂದ್ರೆ 6-6:30ವರೆಗೂ ಆ ಫಾರ್ಮಸಿಯಲ್ಲೇ ಕುತ್ಕೊಂಡು ಕೆಲಸ ಮಾಡೋದು. ಆಮೇಲೆ ಅವರು ಗ್ರಂಥ ಅದು ನೋಡಿದ್ರೆ ಒಂದು ನೋಡಿದ್ರೆ ಒಂದು ಗ್ರಂಥಗಳಿದ್ದಂಗೆ. ನನಗೆ ಸೈನ್ ಮಾಡಕ್ಕೆ ನನ್ ಕೈ ನೋವು ಬರೋದು, ಆದ್ರೆ ಅವ್ರು ಅಷ್ಟೊಂದು ಎಂಟ್ರಿ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಪ್ರಶಂಸೆ ಮಾಡೋಂಥದ್ದು. ಸೊ ನಾನು ವರ್ಕ್ ಮಾಡುವಾಗ ನಮ್ಮ ಚನ್ನಪಟ್ಟಣದಲ್ಲಿ ಒಳ್ಳೆ ಟೀಮ್, ವೇದಮೂರ್ತಿ ಅವರು, ನಮ್ಮ ಡಾಕ್ಟರ್ಸ್ಗಳು, ನಮ್ಮ ಸ್ಟಾಫ್ ಎಲ್ಲರ ಸಹಕಾರದಿಂದಾನೇ ಇದು ಒಳ್ಳೆ ಹಾಸ್ಪಿಟಲ್ ಬಿಲ್ಡಪ್ ಮಾಡಿ. ಬಟ್ 3.5 years ನನಗೆ ಏನೂ ಗೊತ್ತಾಗಿಲ್ಲ. ನಾನು ಎಲ್ಲಾರು ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ, ನೀವ್ ಹೇಳಿದ್ರಿ ಚನ್ನಪಟ್ಟಣ ಹೋಗ್ಬೇಡ ಅಂದ್ರು, ನನಗೆ ಐ ಎಂಜಾಯ್ಡ್ ಇನ್ ಚನ್ನಪಟ್ಟಣ ಅಂಡ್ ಚನ್ನಪಟ್ಟಣದಿಂದ ಅಗೇನ್ ನಾನು ಇಲ್ಲಿಂದ ವರ್ಗಾವಣೆ ಆಗಿ ಹೋಗಿದ್ದು ಉಪನಿರ್ದೇಶಕರ ಹುದ್ದೆಗೆ, ಮತ್ತೆ ಅಲ್ಲಿಂದ ಜಾಯಿಂಟ್ ಡೈರೆಕ್ಟರ್ ಇನ್ಚಾರ್ಜ್ ಆಗಿ ರಿಟೈರ್ ಆದೆ. ಸೊ ಚನ್ನಪಟ್ಟಣ ಇಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಮೀ. ಸೊ ಅವಾಗ ಯಾವಾಗ್ಲೂ ಹೇಳ್ತಿದ್ದೆ. ಆಮೇಲೆ ಅವ್ರಿಗೆ ನನ್ಗೊಂದು ಸಂಕಷ್ಟ ಏನಂತಂದ್ರೆ, ಅವ್ರಿಗೆ ರಾಜ್ಯ ಪ್ರಶಸ್ತಿ ಬರ್ಬೇಕಾಗಿದೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಇಲ್ಲಿವರೆಗೂ ಅವ್ರಿಗೆ ಆಗಿಲ್ಲ ಅವ್ರಿಗೆ. ಅದು ನಾನು ಯಾವಾಗ್ಲೂ ನನಗೆ ರಾಜ್ಯ ಪ್ರಶಸ್ತಿ ಬರಲೇಬೇಕು. ನಿಮ್ಮಂತ ಸೇವೆ ಮಾಡೋರು ನಮ್ಮಲ್ಲಿ ಬಹಳ ವಿರಳ. ಇಷ್ಟು ಈ ಕರ್ನಾಟಕ ಈ ತರ ಇದು ಮಾಡಿ, ಆಮೇಲೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ಮಾಡಿಲ್ಲ, ಎಲ್ಲ ಜನಗಳಿಗೋಸ್ಕರ. ಪ್ರತಿಯೊಬ್ರು ಯಾರೇ ಅದು ಕೇಳಿದ್ರು ವೇದಮೂರ್ತಿ ಇಲ್ಲಿ ಬಂದ್ರೆ ನಾವ್ ಯಾರೇ ಸರ್ ವೇದಮೂರ್ತಿ ಅವ್ರು ಹೇಳಿದ್ಮೇಲೆ ಮುಗಿತು ಸರ್, ಆಯ್ತು, ಎಲ್ಲ ಏನೇ ಸಮಸ್ಯೆಗಳಲ್ಲಿ ಏನೇ ಇದ್ದಿರ್ಲಿ. ಅದಕ್ಕೆ ಅವ್ರು ಹೇಳಿದ್ರು ಆಡ್ಮುಟ್ಟಿ ಸೊಪ್ಪಿಲ್ಲ, ಅವ್ರು ಪ್ರಶಸ್ತಿಲ್ಲ. ನಾನು ಆಡ್ಮುಟ್ಟಿ ಸೊಪ್ಪಿಲ್ಲ, ಈ ಚನ್ನಪಟ್ಟಣದಲ್ಲಿ ಜನಗಳು ಗೊತ್ತಿಲ್ಲದೆ ಜನಗಳು ಯಾರು ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಎಲ್ಲಾರ್ಗು
ಪರಿಚಯ ಆದವರು. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟಿದೆ. ನಾನೊಂದು ಅದೇ ಹೇಳಿದ್ದೀನಲ್ಲ, ಅವರ ಶ್ರಮ, ಅವರ ಇದು ನಿಷ್ಠೆ. 12 ಗಂಟೆಗೆ ಯಾರೇ ಫೋನ್ ಮಾಡ್ಲಿ, ಒಂದು ಚಿಕ್ಕ ಹುಡುಗ ಫೋನ್ ಮಾಡಿದ್ರು ಬಂದು ಇದು ಮಾಡೋದು. ಇನ್ನೊಂದು ಏನಂತಂದ್ರೆ, ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ARD ಕೊರತೆ ಆಗಿತ್ತು, ಬಹಳ ಕಷ್ಟ ಆಗಿತ್ತು. ಆದ್ರೆ ಅವರು ಹೆಂಗೋ ಮಾಡಿ ಒಂದು ಕಂಪ್ಲೇಂಟ್ ಬರ್ತಾ ಇರೋ ಆಸ್ಪತ್ರೆಯಲ್ಲಿ ARD ಅದನ್ನು ಎಲ್ಲ ಮ್ಯಾನೇಜ್ ಮಾಡಿ, ಯಾವುದೇ ಒಂದು ಡ್ರಗ್ಸ್ ಆಗ್ಲಿ ಯಾರಾದ್ರೂ ಕೇಳಿದಾರೆ ಅಂದ್ರೆ ಡ್ರಗ್ಸ್ ಇಮಿಡಿಯೇಟ್ ಆಗಿ 12 ಗಂಟೆ ಬಂದು, OT ನಡೀತಾ ಇದ್ರೆ OT ಅವರಿಗೆ ಇಂಥ ಡ್ರಗ್ ಇಲ್ಲ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ರೆಡಿ ಅಪ್ಡೇಟ್ ಮಾಡ್ಕೊಡೋರು. ಎಲ್ಲರೂ ನೆನ್ಸ್ಕೊಳ್ತೀವಿ ನಾವು. ಯಾಕಂದ್ರೆ ನೋಡಿ, ಹಾಸ್ಪಿಟ್ಲಿಗೆ ಫಾರ್ಮಸಿ ಅನ್ನೋದು ಹಾರ್ಟ್ ಇದ್ದಂಗೆ, ಒಂದು ಹೃದಯ ಇದ್ದಂಗೆ. ಅದು ಅದ್ರಲ್ಲೇ ಹೆಚ್ಚು ಕಮ್ಮಿ ಆದಾಗ ಎಷ್ಟೋ ಜನಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಸೊ ಅದನ್ನ ನಿಭಾಯಿಸೋದಂತೂ ತುಂಬಾ ಕಷ್ಟ. ಆಮೇಲೆ ಅವರು ಸುದೀರ್ಘ ಇಲ್ಲೇ ಸೇವೆ ಸಲ್ಲಿಸಿದಾರಲ್ಲ, ನಾನಂತೀನಿ ಒಂದೇ ಜಾಗದಲ್ಲಿ ಯಾರೇ ಸುದೀರ್ಘ ಇಷ್ಟು ಏನು ಇಲ್ದೇನೆ ಇದು ರಿಟೈರ್ ಆಗ್ತಾರಲ್ಲ, ನಾನು ನೋಡೇ ಇಲ್ಲ. ಸೊ ವಿ ಹ್ಯಾವ್ ಟು ಚೇಂಜ್, ನಾವು ಪ್ಲೇಸಸ್ ಚೇಂಜ್ ಮಾಡಿ ಹೋದರಾದ್ರೆ ಒಂದು ಕಂಪ್ಲೇಂಟ್ ಇಲ್ಲ. ಅದು ಫಾರ್ಮಸಿ ಸೆಕ್ಷನ್ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ, ನಾನು BJD ಆಗಿ ಇದಕ್ಕೆ ಹೋದಾಗ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅರ್ಬನ್ ಅಲ್ಲಿ BBP ನಲ್ಲಿ ನೋಡಿದ್ರೆ ಫಾರ್ಮಸಿ ಸೆಕ್ಷನ್ಸ್, ಈ ಪೇಪರ್ ಅವ್ರು ಎಷ್ಟೋ ಬರಿಬೇಕಾಗುತ್ತೆ, ಎಷ್ಟೋ ಕೊಡ್ತೆ, ಅಷ್ಟು ನೀಟಾಗಿ ಇವ್ರು ಮೇಂಟೆನೆನ್ಸ್ ಮಾಡಿರೋದು. ನಾನು ಯಾವಾಗ್ಲೂ ಹೋದಾಗ ಫೋಟೋ ನನ್ನ ಹತ್ರ ಇದೆ ಇನ್ನೊಂದು. ನಾನ್ ಮತ್ತೆ ಯಾರೇ ಆಫೀಸರ್ ಬಂದ್ರು ಫಸ್ಟ್ ಕರ್ಕೊಂಡು ತೋರಿಸ್ತಾ ಇರೋದೇ ಫಾರ್ಮಸಿ. ಅಲ್ಲಿ ಹೋಗಿದ ತಕ್ಷಣ ಅರ್ಧ ಡೈಲ್ಯೂಟ್ ಆಗ್ಬಿಡೋದು. ಹಾಸ್ಪಿಟಲ್ ಏನು ಕೇಳ್ತಾ ಇರ್ಲಿಲ್ಲ, ಇಷ್ಟು ಚೆನ್ನಾಗಿದ್ದ ಮೇಲೆ ಇನ್ನೇನು ಎಲ್ಲ ಮೇಂಟೆನೆನ್ಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅದು ಒಂದು ಒಂದಿನ 1 ಅವರ್ ಅವ್ರ ಜೊತೆ ಕೂತ್ಕೊಂಡು ನಾವು ಡಿಸ್ಕಷನ್, ಯಾವುದೇ ಹಾಸ್ಪಿಟಲ್ ಸಮಸ್ಯೆ ಇರಲಿ ಏನೇ ಬರಲಿ. ಸೊ ಆ ಟೈಮಲ್ಲಿ ಮಾಧ್ಯಮ ವರ್ಗದವರು ಸಹಿತ ನನಗೆ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಅವರು ಪೇಪರ್ ಅವರು ಎಲ್ಲ ಬಂದು ಅವರೆಲ್ಲ ಏನೇ ಒಂದು ಸಮಸ್ಯೆ ಇದ್ರು ಈ ಹಾಸ್ಪಿಟಲ್ ಸರ್ ನೋಡಿ ಗಮನಕ್ಕೆ ತರ್ತಿದ್ರು, ಬೇರೆ ಗಮನಕ್ಕೆ ತರ್ತಿದ್ರು, ಕೂತ್ಕೊಂಡು ಏನ್ ಮಾಡಿ ಎಲ್ಲ ಸರಿ ಮಾಡೋದನ್ನೆಲ್ಲ ಮಾಡ್ತಿದ್ವಿ. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ತುಂಬಾ ಸಾಕಷ್ಟಿದೆ. ಹೇಳ್ತಾ ಹೋದ್ರೆ ಎಲ್ಲ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ನೀರಿನ ತೊಂದರೆ ಆದ್ರೆ ಏನು ಸಪೋರ್ಟ್ ಮಾಡಿದ್ದಾರೆ. ಯಾವ್ದೇ ನಾನು ಆಕ್ಚುಲಿ 3.5 years ಬೆಳಿಗ್ಗೆ ಅಡ್ಮಿನಿಸ್ಟ್ರೇಷನ್ ಅಂದಿರ್ತಿತ್ತು, ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಮಾಡಿಸ್ತೀವಿ, ಈ ಕೆಲಸ ಆ ಕೆಲಸ ರಿಯಲಿ ಹೇಳ್ಬೇಕು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಅವರು ಇನ್ನೂ ಇರ್ಬೇಕಾಗಿತ್ತು ಅವ್ರ ಸೇವೆ, ಇನ್ನೂ ಚನ್ನಪಟ್ಟಣಕ್ಕೆ ಬೇಕಾಗಿತ್ತು. ಆದ್ರೆ ಈಗ ರಿಟೈರ್ ಆದ್ರೆ ಅವ್ರ ನಂತರ ಸಾರ್ವಜನಿಕರಾಗ್ತಾರೆ, ಸಾರ್ವಜನಿಕರಲ್ಲಿ ಇನ್ನೂ ಸೇವೆ ಮಾಡಬಹುದು. ಅವ್ರು ನಮ್ಮ ಏನೇನ್ ಮಾಡ್ಬೋದು ನಾನು. ಸೊ ಇನ್ನೂ ಅವರು ಸಾರ್ವಜನಿಕರಲ್ಲಿ ಇನ್ನೂ ಉತ್ತಮ ಸೇವೆ ಮಾಡಿ ಜನಗಳಿಗೆ ಇನ್ನೂ ಅವರಿಂದ ಸೇವೆನ ಆಶಿಸ್ತಾ ಬರೀತೀನಿ. ಅವ್ರ ಬಗ್ಗೆ ಪುಸ್ತಕ ಬರೆಯೋಕೆ ಇದು ಮಾಡ್ತೀನಿ, ಬಂದು ಅದ್ರ ಬಗ್ಗೆ ನಾನು ಒಂದು ಸಲ ಏನೇನು ನನ್ನ ಹಾಸ್ಪಿಟಲ್ ಏನೇನು ಆಗಿದೆ ಅದಿದೆ ಏನೇನು. ಸೊ ಅವ್ರಿಗೆ ದೇವರು ಇನ್ನೂ ಚೆನ್ನಾಗಿ ಆರೋಗ್ಯ ಕೊಡ್ಲಿ. ಐಶ್ವರ್ಯ ಅಂತೂ ಬಂದೆ, ಅವ್ರ ಐಶ್ವರ್ಯದಿಂದ ಬಿದ್ದೇ ಇಲ್ಲ. ಐಶ್ವರ್ಯದಿಂದ ಬಿದ್ರೆ ಅವ್ರಿಗೆ ಹೆಸರೇ ಬರ್ತಾ ಇರಲಿಲ್ಲ. ಐಶ್ವರ್ಯ ಅದೆಲ್ಲ ಆರೋಗ್ಯ ಕೊಡ್ಲಿ, ಜನಗಳ ಸೇವೆ ಇನ್ನೂ ಮಾಡ್ತಾ ಇರ್ಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನನಗೆ ಇಲ್ಲಿ ಕರೆಸಿ ಮಾತಾಡೋದಕ್ಕೆ ತಾವೆಲ್ಲರೂ ಇದು ಅನುವು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು